ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಸಿಐಟಿಯು ಚಿಕ್ಕಬಳ್ಳಾಪುರದಲ್ಲಿ ಇಂದು ಪ್ರತಿಭಟನೆ ನಡೆಸಿತು. ಈ ವೇಳೆ ಸಿಐಟಿಯು ಮುಖಂಡ ಮುನಿಕೃಷ್ಣಪ್ಪ ಮಾತನಾಡಿ, ಕನಿಷ್ಠ ಕೂಲಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡುತ್ತಿದೆ, ಬೋನಸ್ ಕಾಯ್ದೆ ತಿದ್ದುಪಡಿ ಮಾಡುತ್ತಿದೆ, ಕಾರ್ಮಿಕರು ಸಂಘಗಳನ್ನು ಕಟ್ಟಿಕೊಳ್ಳುವ ಹಕ್ಕನ್ನು ಮೊಟಕುಗೊಳಿಸುವ ಕಾನೂನು ಜಾರಿ ಮಾಡುತ್ತಿದೆ. ಈ ವಿಚಾರದಲ್ಲಿ ಕಾರ್ಮಿಕರಿಗೆ ಅನಾನುಕೂಲವಾಗುವ ಕಾನೂನುಗಳನ್ನು ಜಾರಿ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು ಹಾಗೂ ಕಾರ್ಮಿಕರ ವಿರುದ್ಧ ಜಾರಿಯಾಗುತ್ತಿರುವ 4 ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಈ ಕಾಯ್ದೆಗಳನ್ನು ವಾಪಸ್ ಪಡೆಯದಿದ್ದರೆ ಹಂತ ಹಂತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾನೂನುಗಳನ್ನು 4 ಕಾಯ್ದೆಗಳಾಗಿ ವಿಂಗಡಿಸಿ ಜಾರಿ ಮಾಡಲು ಹೊರಟಿದೆ. ಈ ಕಾನೂನುಗಳು ಜಾರಿಯಾದರೆ ಮಾಲೀಕರಿಗೆ ಅನುಕೂಲವಾಗುತ್ತದೆ, ಆದರೆ ಕಾರ್ಮಿಕರಿಗೆ ಮರಣ ಶಾಸನವಾಗುತ್ತದೆ. ಈಗಾಗಲೇ ಜಾರಿಯಲ್ಲಿರುವ ಕಾರ್ಮಿಕ ಕಾನೂನುಗಳಿಗೆ ಬದ್ಧತೆ ಸಿಗಬೇಕು, ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ರೈತರ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನಿಟ್ಟು ದೇಶವ್ಯಾಪ್ತಿ ಮುಷ್ಕರನ ಮಾಡ್ತಾ ಇದ್ವಿ. ಅದರಂತೆ ಈ ದಿನ ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರು ಕಾರ್ಮಿಕರು ಅಂದರೆ ಬಿಸಿಯೂಟ ಅಂಗನವಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಳ್ಳಿ ಮಕ್ಕಳ ಸಂಘದ ವತಿಯಿಂದ ಈ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ವಿ. ಅಂದರೆ ಇವತ್ತು ಕೇಂದ್ರ ಸರ್ಕಾರ ಬಂದ ಮೇಲೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕರ ಕಾನೂನುಗಳು 21 ಕಾನೂನುಗಳು ಏನಿತ್ತು ಆ ಕಾನೂನುಗಳನ್ನು ತೆಗೆದು ಇವತ್ತು 4 ನೀತಿ ಸಂಹಿತೆ ಕಾನೂನುಗಳನ್ನು ಇವತ್ತು ಜಾರಿ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಆ 4 ಕಾನೂನುಗಳನ್ನು ಜಾರಿ ಮಾಡಿದ್ರೆ ಎಲ್ಲ ಸಂಘ ಎಲ್ಲ ವಿಧದಲ್ಲಿ ರಂಗದಲ್ಲಿ ಕೆಲಸ ಮಾಡೋಂಥ ನೌಕರಿಗೆ ದೊಡ್ಡ ಪೆಟ್ಟಾಗುತ್ತದೆ, ಅವ್ರು ಬೀದಿ ಹೋಗೋಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಆ ಕಾನೂನನ್ನು ವಾಪಸ್ ಪಡಿಬೇಕು. ಹಾಗೆ ರೈತರು ದೆಹಲಿಯಲ್ಲಿ ಸುಮಾರು 1 ವರ್ಷದ ಕಾಲ ಸುಮಾರು 780 ಜನ ಆ ಹೋರಾಟದಲ್ಲಿ ಮರಣ ಒಪ್ಪಿದ್ರು. ಆಗ ನರೇಂದ್ರ ಮೋದಿ ಸರ್ಕಾರ ಆ ಕಾನೂನುಗಳನ್ನು ವಾಪಸ್ ಪಡಿತೀನಿ ಅಂತೇಳಿ ಹೇಳ್ದಂಥ ಸರ್ಕಾರ ಕೊನೆಗೆ ಇದುವರೆಗೂ ಆ ಕಾನೂನುಗಳನ್ನು ವಾಪಸ್ ಮಾಡಲಿಲ್ಲ. ಕೂಡಲೇ ಆ ಕಾನೂನುಗಳನ್ನು ವಾಪಸ್ ಪಡಿಬೇಕು. ಹಾಗೆ ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಬೇಕು ಅಂತೇಳಿ ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಲ್ಲಿ ಇವತ್ತು ಒಂದು ರಸ್ತೆ ತಡೆ ಚಳವಳಿ ಮಾಡಿ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ. ದುಡಿಯುವ ವರ್ಗದವರು ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಭಾರತ್ ಬಂದ್ ಬೆಂಬಲಿಸುತ್ತಿರುವುದಾಗಿ ಘೋಷಿಸಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಆಳುವ ಸರ್ಕಾರಗಳು ದುಡಿಯುವ ವರ್ಗಕ್ಕೆ ವಂಚಿಸುತ್ತಿವೆ. ಕಾರ್ಪೊರೇಟ್ ಕಂಪನಿಗಳಿಗೆ ಒಳ್ಳೆಯ ಕಾಯ್ದೆಗಳನ್ನು ಜಾರಿಗೆ ತಂದು ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದರು. ರಾಜ್ಯದಲ್ಲಿ ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷ ಕಳೆದಿದೆ. ಈವರೆಗೂ ಕನಿಷ್ಠ ವೇತನ ಕೊಟ್ಟಿಲ್ಲ, ಗೌರವಧನ ಕಾರ್ಮಿಕರಾಗಿ ಉಳಿಸಿಕೊಂಡಿದೆ. ಹೊಸದಾಗಿ FRS ನಿಯಮ ಜಾರಿಗೆ ತಂದು ನೌಕರರಿಗೆ ಸರಿಯಾದ ಮೊಬೈಲ್ ಸಿಮ್ ಕೊಟ್ಟಿಲ್ಲ ಎಂದು ಕಿಡಿಕಾರಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.